ಅವರು ಮುಳ್ಳಿನ ತಪಸ್ ಮಾಡಿ ನಮಗೆ ಭೂಲೋಕಕ್ಕೆ ಯಾವ್ದು ಮರಣ ಬರಬಾರ್ದು ಅಂತೇಳಿ ವರ ಪಡೆದಿರ್ತಾರೆ. ಮತ್ತೆ ಅವರು ಸಂಹಾರ ಮಾಡಿದ್ರೆ ಒಂದು ತೊಟ್ಟು ರಕ್ತ ಭೂಮಿಗೆ ಬಿದ್ದರೆ 7 ಕೋಟಿ ಸೈನ್ಯದ ಜೊತೆ ಮಣಿ ಮಲ್ಲಾಸುರ ರಾಕ್ಷಸರು ಮತ್ತೆ ಹುಟ್ಟಬೇಕು ಅಂತೇಳಿ ವರ ಪಡೆದಿರ್ತಾರೆ. ಆಗ ಶಿವ ಮತ್ತೆ ಪಾರ್ವತಿ ಮಾರ್ತಾಂಡವ ಭೈರವ ರೂಪದಲ್ಲಿ ಭೂಲೋಕ ಸ್ಪರ್ಶಿಸ್ತಾರೆ. ಸ್ಪರ್ಶಬೇಕಾದ್ರೆ ಗೊರವ ರೂಪದಲ್ಲಿ ಸ್ಪರ್ಶಿರ್ತಾರೆ. ಅವರ ಮಣಿಮಲ್ಲಾಸುರ ಸಂಹಾರ ತುಂಬಾ ಕಾಲಘಟ್ಟ ನಡೆದ ನಂತರ ಯುದ್ಧ ಆಗುತ್ತೆ. ಆ ಯುದ್ಧ ಆಗ್ಬೇಕಾದ್ರೆ ಮಣಿಮಲ್ಲಾಸುರ ಏನಿದೆ ರಾಕ್ಷಸರು, ಆ ರಾಕ್ಷಸರ ವೇಷಣೆ ಅವರ ದೇಹನೇ ಉಡುಪು. ಇದೇನಿದೆ ಇದು ಅವಡೆ ಅವರಲ್ಲೂ ಮಣಿಮಲ್ಲಾಸುರ ರಾಕ್ಷಸರ ಅಲ್ಲೂ ಇದೇನಿದೆ ಕೆಂಪು ಬಟ್ಟೆ ರಕ್ತ. ಇದೇನಿದೆ ಇದು ಚಕ್ರ, ಮೈ ಚಕ್ರ. ಇದೇನಿದೆ ಉರಿ ನರಗಳು. ಇದೇನಾಯ್ತು ಇದು ಚೆಂಡು ಕಣ್ಗುಡ್ಡೆ. ಇದನ್ನು ಕಿತ್ತಿ ರೆಡಿ ಮಾಡಿರೋಂಥದ್ದು. ಇದು ಜಾಂಬುವ ಹೇಗೆ ಬಂತು? ಜಾಂಬುವ ಮಣಿಮಲ್ಲಾಸುರ ಸ್ನೇಹಿತರು. ನಮ್ಮ ಸ್ನೇಹಿತನೇ ನೀನು ಹೊಡೆದೆ ಅಂತ ಹೇಳ್ಬಿಟ್ಟು ಶಿವನ ಮೇಲೆ ಆಕ್ರಮಣ ಮಾಡಕ್ಕೆ ಬರ್ತಾರೆ. ಆಗ ಶಿವ ಏನು ಮಾಡ್ತಾರೆ, ಈ ಡಬಾರುಗ ರೆಡಿ ಮಾಡಿರ್ತಾರಲ್ಲ ಇದ್ರ ಕೈಲಿ ಕರಡಿ ಕುಂಟ ಮಾಡಿಸ್ತಾರೆ. ಅದೇ ಕರಡಿ ಕುಂಟ ಅಂತ ಹೇಳಿ ಫಸ್ಟ್ ಬಂದದ್ದು. ಇವಾಗೆಲ್ಲ ಗುರುರ್ ಕುಂಟ ಅಂತ ಹೇಳ್ತಾರೆ. ಮಾಡಿ ಆಟ ಆಡಿಸ್ತಾರೆ. ಆಟ ಆಡಿಸಿದ ನಂತರ ಅದನ್ನ ಹೊಡೆದು ತಲೆ ಮೇಲೆ ಹಾಕೊಂಡು ಅವಾಗ ತಾಳದ್ದೆ ಈ ಗೊರವರ ಕುಣಿತ. ಇದೇನಿದೆ ಪಾರಂಪರಿಕ ನಮ್ಮ ತಾತ ಮುತ್ತಾತ ಅವರು ಮಾಡ್ಕೊಂಡು ಬರ್ತಿದ್ರು. ಹಾಗೆ ನಾವು ಮಾಡ್ಕೊಂಡು ಈ ಕಲೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ.